ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೋಡಿ, ನಿನ್ನೆ ಈವ್ನಿಂಗಿಂದ ಫುಲ್ ಟೆನ್ಷನಲ್ಲಿ ಇರುವಂಥದ್ದು. ವೆರಿಫಿಕೇಷನ್ ಸ್ಲಿಪ್ ಬರೋಕ್ಕಿಂತ ಮೊದಲು ಒಂದು ಟೆನ್ಷನ್ ಇತ್ತು. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಬಂದ ಮೇಲೆ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳಲ್ಲಿ. ಸೊ ಕೀದವರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಮಾರ್ನಿಂಗಿಂದ ಕಾಲ್ ಮಾಡ್ತಾಯಿದ್ದೀವಿ, ರಿಸೀವ್ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗಿದೆ. ಇವಂದು ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಬೆಂಗಳೂರದಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಾಬ್ಲಮನ್ನು ತೊಗೊಂಡು ಕೀಗೆ ವಿಸಿಟ್ ಕೂಡ ಮಾಡಿದ್ದಾರೆ. ಅದನ್ನು ನಾವು ಏನು ಒಂದು ಅಪ್ಡೇಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕೀದವರು ಈಗ ಮುಂದೆ ಏನು ಮಾಡ್ತಾರೆ, ಈ ಥರ ಪ್ರಾಬ್ಲಮ್ ಆಗಿದೆ, ಅದಕ್ಕೇನು ಸೊಲ್ಯೂಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಕಾದು ನೋಡಬೇಕಾಗತ್ತಾ, ಏನಾದರೂ ಮಾಹಿತಿ ಕೊಡ್ತಾರೆ ಅಂಥೇಳಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಿರುವಂಥ ಏನಂತಂದರೆ, ಒಂದು ನೀವು ಲಾಗಿನ್ ಮಾಡಿದಾಗ ಒಂದು ನಿಮಗೆ ಮೆಸೇಜ್ ಬರ್ತಾಯಿದೆ ಇದಕ್ಕೆ ಸಂಬಂಧಿಸಿದಂತೆ. ಏನಂತಂದರೆ, ನಿಮಗೆ ಅದನ್ನು ಓದಿ ತೋರಿಸಿಬಿಡ್ತೇನೆ ಯಾವ ರೀತಿ ಮೆಸೇಜ್ ಬರ್ತಾಯಿದೆ ಅಂಥೇಳಿ. ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಕ್ಯಾಂಡಿಡೇಟ್ ನಾಟ್ 7 years ಸ್ಟಡಿಡ್ ನಾಟ್ ವೆರಿಫೈಡ್ ಐದರ್ ಥ್ರೂ ಸ್ಯಾಟ್ಸ್ ಆರ್ ನಾಟ್ ವೆರಿಫೈಡ್ ಆಟ್ ಕಾಲೇಜ್. ಅಂದರೆ ಸ್ಯಾಟ್ಸ್ ಮುಖಾಂತರ ಅಥವಾ ಕಾಲೇಜ್ ಮುಖಾಂತರ ಇವ್ರದ್ದು 7 years ಸ್ಟಡಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವೆರಿಫೈ ದಿ ಕ್ಯಾಂಡಿಡೇಟ್ ಇಂದ ಕೆ ಬೈ ಬುಕ್ಕಿಂಗ್, ಅಥವಾ ನಡಕ್ಕೊಂದು ಬುಕ್ಕಿಂಗ್ ಕೊಟ್ಟಿದ್ದರು, ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬನ್ನಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅಲ್ಲಿಯೂ ಕೂಡ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ವೆರಿಫಿಕೇಷನ್ ಕೂಡ ಹೋಗಿಲ್ಲ ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ನಾವು ಸೀಟ್ ಅಲಾಟ್ಮೆಂಟ್ ಮಾಡೋದಿಲ್ಲ. ನಾಟ್ ಅಲಾಟೆಡ್ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್, ಅಂದರೆ ಅವ್ರಿಗೆ ಸೀಟು ಅಲಾಟ್ಮೆಂಟ್ ಆಗೋದಿಲ್ಲ, ಈ ಒಂದು ಅವರುಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಡೌನ್ಲೋಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನು ಮಾಡಿಲ್ಲಪ್ಪ ಅಂತಂದರೆ, ಒಂದು ನಿಮ್ಮದು ಸ್ಯಾಟ್ ಮುಖಾಂತರ ವೆರಿಫಿಕೇಷನು ಆಗಿಲ್ಲ, ಆಮೇಲೆ ನೀವು ಕಾಲೇಜ್ ಹೋಗಿ ಕೂಡ ವೆರಿಫಿಕೇಷನು ಮಾಡಿಸ್ಲಿಲ್ಲ, ಅಥವಾ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಕೆಗೆ ಹೋಗಿ ಅಲ್ಲಿ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನು ಮಾಡಲಿಲ್ಲ. ಹೀಗಾಗಿ ನಿಮಗೆ ಸೀಟು ಸಿಗೋದಿಲ್ಲ, ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೊ ಮುಂದೆ ಇದಕ್ಕೇನು ಸೊಲ್ಯೂಷನ್ ಇದೆ, ಇದಕ್ಕೇನು ನಾವು ಏನು ಮಾಡಬೇಕು, ಸೊಲ್ಯೂಷನ್ ಏನಿದೆ ಅಂತಂದರೆ, ನೀವು ಅರ್ಜೆಂಟಾಗಿ ನೀವು ಕೆಗೆ ವಿಸಿಟ್ ಮಾಡಬೇಕು. ಒಂದು ಕೆಇದವ್ರಿಗೆ, ಯಾಕಂದರೆ ಕೆಇದವ್ರು ಇದಕ್ಕೆ ಸೊಲ್ಯೂಷನ್ ಕೊಡೋರು. ಒಂದು ಅರ್ಜೆಂಟಾಗಿ ಕೆಇ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಕಾಲ್ ಮಾಡಿಕೊಂಡು. ಸರ್, ಕಾಲ್ ರಿಸೀವ್ ಮಾಡ್ತಿಲ್ಲಪ್ಪ ಅಂತಂದರೆ ಬೆಂಗಳೂರದಲ್ಲಿರುವಂಥ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಇದ್ದರೆ ಅವ್ರುಗಳನ್ನು ಕೆ ಆಫೀಸಿಗೆ ಕಳಿಸ್ಕೊಡ್ಬೇಕು. ಕಳಿಸಿ ಅಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಏನು ಸೊಲ್ಯೂಷನ್ ಅನ್ನೋದನ್ನು ಅವ್ರಿಗೆ ಕೇಳಬೇಕು. ಯಾಕಂದರೆ ಇದನ್ನು ಟೆಕ್ನಿಕಲ್ ಪ್ರಾಬ್ಲಮ್ಮು ಮತ್ತು ಇದು ವೆಬ್ಸೈಟ್ ಪ್ರಾಬ್ಲಮ್ ಇರೋದರಿಂದ ಇದನ್ನು ಡಿಸಿಷನ್ ತೊಗೊಳ್ಳೋರು ಕೆಇದವರು, ಯಾರು ಮಾಹಿತಿ ಕೊಡೋರು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಆಮೇಲೆ ಇದು ಈ ವರ್ಷ ಏನಾಗಿದೆಪ್ಪ ಅಂದರೆ ಈ ಥರ ಪ್ರಾಬ್ಲಮ್ ಇಶ್ಯೂ ಆಗ್ತಿರುವಂಥದ್ದು. ಹೋದ ವರ್ಷ ಏನು ಮಾಡಿತ್ತು, ಅಷ್ಟೊಂದು ಇದಾಗಿರಲಿಲ್ಲ, ಕ್ರಿಟಿಕಲ್ ಆಗಿರಲಿಲ್ಲ. ಮತ್ತು ಅದು ಹೋದ ವರ್ಷ ಸ್ಲಾಟ್ ಬುಕ್ಕಿಂಗ್ ಈ ಥರ ಏನು ಕೊಟ್ಟಿರಲಿಲ್ಲ, ಎಲ್ಲನೂ ಕೂಡ ತಾವೇ ಮಾಡ್ಕೊಂಡ್ಬಿಟ್ಟಿದ್ರು. ಜೊತೆಗೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದರು. ಹೀಗಾಗಿ 2 ವೆರಿಫಿಕೇಷನ್ ಆಗಿತ್ತು, ಸ್ಲಾಟ್ ಬುಕ್ಕಿಂಗ್ ಕೊಟ್ಟಿರಲಿಲ್ಲ. ಬಟ್ ತೊಂದರೆ ಇಲ್ಲ. ಇವಾಗ ಏನು ಮಾಡಬೇಕಂದ್ರೆ, ಕಂಪಲ್ಸರಿ ನೀವು ಕೆಇಗೆ ಕಾಲ್ ಮಾಡಬೇಕು. ಕೆಇದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾರೆ. ಒಂದು ಜನರಲಾಗಿ ಎಲ್ಲ ವಿದ್ಯಾರ್ಥಿಗಳು ಕಾಮನ್ ಆಗಿ ಒಂದು ಸೊಲ್ಯೂಷನ್ ಕೊಡ್ತಾರೆ. ಇಲ್ಲಪ್ಪ ಅಂದರೆ ಇಂಡಿವಿಜುವಲ್ ಆಗಿದ್ರು ಅದಕ್ಕೆ ಒಂದು ಸಪ್ರೇಟ್ ಆದಂಥ ಒಂದು ಏನಂದರೆ ಇದನ್ನು ತೆಗೆದು ಒಂದು ಇದನ್ನು ಮಾಡಿ ವ್ಯವಸ್ಥೆ ಮಾಡಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಾಗಿರ್ಬೋದು ಅಥವಾ ಆನ್ಲೈನ್ ವೆರಿಫಿಕೇಷನ್ ಮಾಡೋದನ್ನು ಮಾಡಿ ಕೊಡ್ತಾರೆ. ಮಾಡಿ ಕೊಡ್ತಾರೆ, ಏನು ಮೋಸ ಆಗೋದಿಲ್ಲ. ಆದರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಅವರಿಗೆ ತಿಳಿಸ್ಬೇಕು ಮಾಹಿತಿಯನ್ನು. ಕಂಪಲ್ಸರಿ ಪ್ರತಿಯೊಬ್ಬರು ಈ ಮಾಹಿತಿಯನ್ನು ತಿಳ್ಸೋಕ್ಕೆ ಟ್ರೈ ಮಾಡಿ.